ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 31ನೇ ತಾರೀಕು ಮೇ 2024 ಶುಕ್ರವಾರ. ಶುಕ್ರೋದಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಪೂರ್ವಭಾದ್ರ ನಕ್ಷತ್ರ, ವಿಷ್ಕುಂಭ ಯೋಗ, ಕೌಲವಕರಣ. ಇವತ್ತಿನ ಪಂಚಾಂಗ ಫಲ. ತೊಂದರೆಯ ಮುಹೂರ್ತ, ಬಾಧೆಯ ಮುಹೂರ್ತ, ಕಂಟಕ ಮುಹೂರ್ತ, ನೋವು ಕೊಡತಕ್ಕಂಥ ಸಮಯಗಳು ವಿಶೇಷವಾಗಿ ಬೆಳಿಗ್ಗೆ 8 ಗಂಟೆ 26 ನಿಮಿಷದಿಂದ 9 ಗಂಟೆ 17 ನಿಮಿಷದವರೆಗೂ, ಮಧ್ಯಾಹ್ನ 12 ಗಂಟೆ 43 ನಿಮಿಷದಿಂದ 2 ಗಂಟೆ 25 ನಿಮಿಷದವರೆಗೂ ಜಾಗ್ರತೆ. ಮುಖ್ಯವಾಗಿ ಪೊಲೀಸ್ ಇಲಾಖೆ, ರಾಜಕೀಯ ಇಲಾಖೆ, ಮೈನಿಂಗು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಬೆಂಕಿ ಇಲಾಖೆ, ಕದಡತಕ್ಕಂಥ ಇಲಾಖೆ, ಸ್ವಲ್ಪ ಜಾಗರೂಕತೆ ಇರಿ. ತುಂಬ ದೊಡ್ಡ ಕೆಲಸ, ದೊಡ್ಡ ಕಾರ್ಯ, ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥವ್ರಿಗೆ, ಯಾಕಂದರೆ ಇವತ್ತು ಕಾಲಾಷ್ಟಮಿ ಬೇರೆ, ಅಷ್ಟಮಿಯ ಪೂರ್ಣ ಪ್ರಭಾವ ಇದೆ ತಿಥಿ. ಆ ಒಂದು ಸೂರ್ಯೋದಯ ಸಮಯಕ್ಕೆ ಶತಭಿಷ ಮುಗಿದಿದೆ ಅದೃಷ್ಟಕ್ಕೆ. ಅದರಿಂದ ಪೂರ್ವಭಾದ್ರ ಬಂದಿರೋದ್ರಿಂದ ಒಂದು ಚೂರು ಉಸಿರಾಡಿಸ್ತಕ್ಕಂಥದ್ದನ್ನ ಮಾಡಿಸ್ತದೆ. ಈ ಒಂದು ರಾಶಿ ನಕ್ಷತ್ರಗಳ ಬಲಾಬಲ, ನಿಮ್ಮ ಶಕ್ತಿ, ಸಾಮರ್ಥ್ಯ, ಆಲೋಚನೆ, ಚಿಂತನೆ, ಇವುಗಳ ಬಗ್ಗೆ ಮಾಹಿತಿ ಕೊಡ್ತಿದ್ವಿ. ಇವತ್ತು ಕೂಡ ಅದೇ ರೀತಿಯ ಈ ರಾಶಿಯವರಿಗೆ ಲಕ್ಷ್ಮೀ ಕಟಾಕ್ಷ ಸದಾ ಇರುತ್ತೆ. ಈ ರಾಶಿಯವರಿಗೆ ಎಲ್ರಿಗೂ ದೈವ ಹುಟ್ಟುವಾಗಲೇ ಆ ತಾಯಿ ಜಗನ್ಮಾತೆ ಇಷ್ಟಿಷ್ಟು ಅಂತ ಇಟ್ಟು ಬಿಟ್ಟಿರ್ತಾರೆ. ಇಷ್ಟೇ. ಕೆಲವರು ನೋಡಿ 3 ಎಕರೆ ತೋಟದಲ್ಲಿ ಬಂಗಾರದ ಬೆಳೆ ಬೆಳೀತಿರ್ತಾರೆ. ಕೆಲವರು 30 ಎಕರೆ ಇದ್ದು ಕೂಡ ಏನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವರು ಓದಿರೋದು 4ನೇ ಕ್ಲಾಸೇ ಆಗಿರುತ್ತೆ, ಇಲ್ಲ ಬರೀ 5ನೇ ಕ್ಲಾಸು 6ನೇ ಕ್ಲಾಸು, ಬದುಕಿನ ಉನ್ನತ ಸ್ಥಿತಿಯನ್ನ ತಲುಪಿರ್ತಾರೆ. ಕೆಲವರು 2 ಡಿಗ್ರಿ, 3 ಡಿಗ್ರಿ, 4 ಡಿಗ್ರಿ, ಮಾಸ್ಟರ್ಸು, ಫಾರಿನಲ್ಲೆಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಏನೂ ಇಲ್ಲದೆ ನಿಂತು ಬಿಟ್ಟಿರ್ತಾರೆ. ಕೆಲವರಿಗೆ ದೈವ ಏನೂ ಇಲ್ಲದಿದ್ರು ತುಂಬಾ ದೊಡ್ಡ ಎತ್ತರದ ಸ್ಥಾಯಿಗೆ ಬಂದ್ಬಿಟ್ಟಿರ್ತಾರೆ. ನಾವು ಹೇಳ್ತೀವಿ ಕಷ್ಟಪಟ್ರಪ್ಪ. ಯಾಕೆ? ನಮ್ಮ ತಂದೆ ತಾಯಿಗಿಂತ ನಾವು ಕಷ್ಟಪಟ್ಟಿದ್ದೇವೆ. ನಮ್ಮ ಹಿರಿಯರಿಗಿಂತ ಅವ್ರು ಬಂಡಿ ಕಟ್ಕೊಂಡು ಓಡಾಡ್ತಿದ್ರು, ಸೈಕಲ್ ಇಟ್ಕೊಂಡು ಓಡಾಡ್ತಿದ್ರು. ನಮಗೆ ಕಾರುಗಳಿದ್ದಾವೆ, ಏನಿಲ್ಲ. ನನ್ನ ಗುರುಗಳ ಸಂಬಳ, ಮೊದಲ ಸಂಬಳ ಒಂದು ದಿನಕ್ಕೆ 2 ರೂಪಾಯಿ ಕೂಲಿ ಕೆಲಸ. ಒಂದು 7ನೇ ಕ್ಲಾಸ್ ಇರ್ಬೋದು, 8ನೇ ಕ್ಲಾಸು, 9ನೇ ಕ್ಲಾಸು, ದಸರಾ ರಜಾ, ಹಾಗೆಯೇ ಈ ಒಂದು ಸಮ್ಮರ್ ಹಾಲಿಡೇಸ್ ಅಂದಾಗ ಮನೇಲಿ ಕಷ್ಟ, ಸುಮ್ಮನೆ ಕೂತ್ಕೊಂಡು ಮಕ್ಕಳು ತುಂಟತನ ಅಂತೇಳಿ ಕೆಲ್ಸಕ್ಕೆ ಕಳಿಸ್ತಾರೆ. ಅಲ್ಲೊಂದು ಕೂಲಿ ಕೆಲಸ, ಏನೋ ಮರಳು ಎತ್ತೋದು, ಜಲ್ಲಿ ಎತ್ತೋದು, ಇಟ್ಟಿಗೆ ಎತ್ತೋದು, ಈ ಥರ ಚಿಕ್ಕ ಹುಡುಗರು ಏನೋ ಒಂದು ಹೆಲ್ಪಿಂಗು. 2 ರೂಪಾಯಿ ಕೊಟ್ಟಿದ್ದಾರೆ. ಅದರಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ಅವತ್ತಿನ ಕಾಲಕ್ಕೆ 50 ಪೈಸೆ ಬೇಡಿ, ಒಂದು ತಟ್ಟೆ ಅನ್ನ ಸಾಂಬಾರು, ಅದರಲ್ಲೇ ಖುಷಿ. ಅಲ್ಲೇ ಎಲ್ಲೋ ಸುಸ್ತಾಗಿ ಆಡೋ ಮಕ್ಕಳು ಮರದ ಕೆಳಗಡೆ ಮಲ್ಕೊಂಡು, ಏನೋ ಸಂಜೆ ಮನೆಗೆ ಬಂದಿದ ತಕ್ಷಣ ಸಿಮೆಂಟು ಎಲ್ಲ ಕೈಯೆಲ್ಲ ಒಂಥರ ಆಡೋ ಮಗು, ಕೈಕಾಲು ತೊಳ್ಕೊಂಡು ಮಕ್ಕಳ ಜೊತೆ. ನೀವು ನಂಬಲ್ಲ, ಇವತ್ತು ತುಂಬ ದೊಡ್ಡ ಒಂದು ಬ್ಯಾಂಕಿನ ಉನ್ನತ ಅಧಿಕಾರಿಯಾಗಿ ರಿಟೈರ್ಮೆಂಟ್ ಕೂಡ ತಗೋಬಿಟ್ಟಿದ್ದಾರೆ. ತುಂಬ ದೊಡ್ಡದಾದಂಥ ಎಜುಕೇಷನ್ ಸೊಸೈಟಿಯು ಕಟ್ಟಿದ್ದಾರೆ. ಯಾವುದ ಆ ಶಕ್ತಿ? ಇವತ್ತಿನ ಮಕ್ಕಳಿಗೆ ನೀವು ನೋಡಿ, ಹೊರಗಡೆ ಹೋದ್ರೆ ಇವತ್ತೇನು ಬೇಡ, ಬರೀ ಒಂದು ಫುಡ್ ಡೆಲಿವರಿ ಮಾಡ್ತೇವೆ ಅಂತ ಹೇಳಿದ್ರೆ ದಿನಕ್ಕೆ 1,000 ರೂಪಾಯಿ ದುಡಿಬೋದು ಕಡಿಮೆ ಅಂದ್ರು. ಒಂದು ತರಕಾರಿ ಡೆಲಿವರಿ ಮಾಡ್ತಾನೆ, ಒಂದು ರೇಷನ್ ಡೆಲಿವರಿ ಮಾಡ್ತೇನೆ ಅಂದ್ರೆ 1,000 ರೂಪಾಯಿ ದುಡಿಬೋದು. ಒಂದು BCom, ಒಂದು MBA ಈ ಥರದ್ದು ಏನಾದರೂ ಮಾಡ್ಕೊಂಡು ಕೆಲಸ ಪಟ್ಟಾಗಿ ಇಟ್ಕೊಂಡು ಮಾಡ್ತೇನೆ ಅನ್ನೋದಾದ್ರೆ 30,000 30 ಲಕ್ಷದ ಸಂಬಳ ಇರ್ತಕ್ಕಂಥವ್ರನ್ನು ನೋಡಿದ್ದಾನೆ. 3 ಕೋಟಿಯ ಸಂಪಾದನೆ. ಅರೆ ಗಂಟೆಗೆ, ನಿಮಿಷಕ್ಕೆ ಕೋಟಿ ಸಂಪಾದನೆ ಮಾಡಿರೋರ ಜಾತಕ ಕೂಡ ದೈವಾನಿಚ್ಛೆಯಿಂದ ನಾನು ನೋಡಿದ್ದೇನೆ. ಓದಿರೋದು ಕಡಿಮೆ ಅವರು.
ಅವ್ರು ಇಟ್ಕೊಂಡಿರೋರೆಲ್ಲ ತುಂಬಾ ಓದಿರ್ತಕ್ಕಂಥವ್ರ ಪಕ್ಕದಲ್ಲಿ ಲಾಯರ್ಗಳಿರ್ಬೋದು, ಕಾರ್ಪೊರೇಟ್ ಹೆಡ್ಸ್ ಇರ್ಬೋದು, ಬಿಸ್ನೆಸ್ ಹೆಡ್ಸ್ ಇರ್ಬೋದು, ನಾನಾ ರೀತಿ. ಯಾವುದ ಶಕ್ತಿ ಅವಕಾಶ ಇದ್ರೂ ಬಳಸಿಕೊಳ್ಳದೆ, ಅದಕ್ಕೂ ಬಿಡಲ್ಲ. ನೆನ್ಪಿಟ್ಕೊಳ್ಳಿ, ಲಕ್ಷ್ಮಿಯ ಕೃಪಾ ಕಟಾಕ್ಷ ಬಿರಬೇಕು. ಆ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷವಿಲ್ಲದೆ ನಡೆಯುವುದಿಲ್ಲ. ಎಲ್ಲಿದ್ರು ಒಂದು ಊಟ, ಬಟ್ಟೆ, ಒಂದೊಳ್ಳೆ ಊಟ ತಿನ್ಬೇಕು, ಒಂದೊಳ್ಳೆ ಬಟ್ಟೆ ಹಾಕ್ಬೇಕು, ಒಂದೊಳ್ಳೆ ಮಾತು ಮಾತನಾಡಬೇಕು, ಒಳ್ಳೆ ಚಿಂತನೆ ಮಾಡಬೇಕು. ಇರುವಂತಹ ಕೆಲಸದಲ್ಲೇ ಒಂದು ಹೆಜ್ಜೆ ಹೆಜ್ಜೆಗೂ ಒಂದೊಂದೇ ಮೆಟ್ಟಿಲು ಏರ್ತಾ ಏರ್ತಾ ಮೇಲಕ್ಕೆ ನಿಲ್ಬೇಕು. ಎಲ್ರಿಗೂ ಅಂತ ಯೋಗ ಯೋಗ್ಯತಾ ಸಾಮಾನ್ಯವಾಗಿ ಸಿಗುವುದಿಲ್ಲ. ನೋಡ್ತೀನಲ್ಲ ಈಗಿನ ಜನರೇಷನ್ ಗಾಬರಿ ಪಟ್ಬಿಡೋದು. ಈಗ ಬೇರೆ ಕಾಲೇಜ್ಗಳ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ, ಸಿಕ್ಕಾಬಟ್ಟೆ ಆ ಕೋರ್ಸು ಈ ಕೋರ್ಸು ಇದು ಸಿಗಲಿಲ್ಲ. ಮೊನ್ನೆ ನೋಡಬೇಕು ಮೆಡಿಕಲ್ ಆಗುತ್ತೋ ಇಲ್ವೋ, ನಾನು 1 ವರ್ಷ ಬಿಕ್ಕಿ ಬಿಕ್ಕಿ ಅಳ್ತಿದೆ. ಬಿಡೋ ಮಗು, ತುಂಬಾ ದೊಡ್ಡ MS ರಾಮಯ್ಯ ಇನ್ಸ್ಟಿಟ್ಯೂಷನ್ಸ್, ಮೆಡಿಕಲ್ ಕಾಲೇಜ್, ಮೆಡಿಕಲ್ ಫೌಂಡೇಶನ್, MS ರಾಮಯ್ಯ ಸಿಟಿ ಅಂತಲೇ ಕಟ್ಟಿದ್ದಾರೆ. ಮೆಡಿಕಲ್ ಓದೇ ಇಲ್ಲ ಅವರು. ಒಂದು ಪುಟ್ಟ ಗಾರೆ ಮೇಸ್ತ್ರಿ ಅವರು, ರಾಮಯ್ಯ ಅವರು. ಇವತ್ತು ಕೈವಾರ ಕ್ಷೇತ್ರ ಅಭಿವೃದ್ಧಿ, ಆ ಮನೆತನಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಒಂದು ರೀತಿ ಬೆಂಗಳೂರಿಗೆ ಒಂದು ವಿಶೇಷ ಗುರುಕ್ಷೇತ್ರ. ಎಲ್ಲಾ ಕಡೆ ಹೋದ್ರೆ ಶ್ರೀಧರ ಸ್ವಾಮಿಗಳ ಮಹಾಗುರುಕ್ಷೇತ್ರ ಇದೆ, ಸಿದ್ಧಾರೂಢರ ಗುರುಕ್ಷೇತ್ರ ಇದೆ, ಸಿದ್ಧಗಂಗಾ ಗುರುಕ್ಷೇತ್ರ ಇದೆ, ಶಿವಗಂಗಾ ಗುರುಕ್ಷೇತ್ರ ಇದೆ, ಗಾಣಗಾಪುರದ ಗುರುಕ್ಷೇತ್ರ ಇದೆ. ಅಲ್ಲೂರಾ, ನಮ್ಮ ಬೆಂಗಳೂರಲ್ಲಿ ನೀವು ನಂಬೋಲ್ಲ, ತುಂಬಾ ತಾತಯ್ಯನ ಒಂದು ಅದ್ಭುತವಾದಂಥ ಕ್ಷೇತ್ರದಲ್ಲಿ ನಿತ್ಯ ಕಲ್ಯಾಣೋತ್ಸವ. ಮೈಯೆಲ್ಲ ಜುಮ್ ಅನ್ಸುತ್ತೆ. ದಿನಕ್ಕೊಂದು 100, 110, 120, 150 ಮದುವೆಗಳು ನಡೆಯುತ್ತೆ. ನೀವು ನಂಬೋಲ್ಲ. ಆ ಕ್ಷೇತ್ರದಲ್ಲಿ ಮದುವೆ ಆದವರ ಜೀವನ ಅನುಬಂಧವಾಗಿರೋದನ್ನ ತುಂಬಾ ನೋಡಿದ್ದೇನೆ ನಾನು. ತುಂಬಾ ಜನಕ್ಕೂ ಹೇಳ್ತಿರ್ತೇನೆ, ಆದಾಗ ಜೀವನದಲ್ಲಿ ಒಮ್ಮೆ ಕೈವಾರ ಕ್ಷೇತ್ರಕ್ಕೆ ಹೋಗಿ, ಆ ಗುರುಗಳ ಕ್ಷೇತ್ರಕ್ಕೆ ಹೋಗಿ, ಮದುವೆ ಅನ್ನೋದಾದ್ರೆ ಗುರುಕ್ಷೇತ್ರದ ಆಶೀರ್ವಾದ ಸಿಗ್ಲಿ, ಅಲ್ಲಿ ಮಾಡ್ತಿರ್ತಾರೆ ಅಂತದ್ರಲ್ಲಿ ಪಾಲ್ಗೊಳ್ಳಿ. ಅಲ್ಲೊಂದು ಕನ್ಯಾದಾನ, ಗೋದಾನ, ಈ ಥರದ್ರಲ್ಲಿ ಏನಾದ್ರೂ ಒಂದು ಬಳೆದಾನ. ಅಜ್ಜಯ್ಯನಿಗೆ ಬಳೆ ಅಂದ್ರೆ ತುಂಬಾ ಇಷ್ಟ, ಹೆಣ್ಮಕ್ಳಿಗೂ ತೊಡಿಸೋದು. ಅಲ್ಲಿ ಹೋಗಿ ಮಾಡಿ ಅಜ್ಜಯ್ಯನ ಗದ್ದುಗೆ ದರ್ಶನ ಮಾಡ್ಕೊಂಡು ಬನ್ನಿ ಅಂತ. ಇವತ್ತು ಆ ಗದ್ದುಗೆಯ ಒಂದು ವಿಶ್ವವಿಖ್ಯಾತಕ್ಕೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತ ರಾಮಯ್ಯನವರು ಮಾಡಿರ್ತಕ್ಕಂಥ ಅಹರ್ನಿಶಿ ತಪಸ್ಸು. ಕೆಲವರಿಗೆ ನೋಡಿ, ಆ ಮಹಾಲಕ್ಷ್ಮಿ ಅದಕ್ಕೆ ಅಂತ ದುಡ್ಡು ಕೊಡೋದು. ಯಾವುದೋ ಒಂದು ದೈವ ಕಾರ್ಯ ಸಂಕಲ್ಪಕ್ಕೆ, ದೈವ ಕಾರ್ಯ ಸಿದ್ಧಿಗೆ, ಆಸ್ಪತ್ರೆ ಕಟ್ಟಿಸ್ಲಿಕ್ಕೆ, ಒಳ್ಳೆ ಒಂದು ಸ್ಕೂಲ್ ಕಟ್ಟಿಸ್ಲಿಕ್ಕೆ, ಒಳ್ಳೆ ಒಂದು ದೇವಸ್ಥಾನ ಕಟ್ಟಿಸ್ಲಿಕ್ಕೆ, ಅನ್ನಪೂರ್ಣ ಮಂದಿರ ಕಟ್ಟಲಿಕ್ಕೆ, ಅಲ್ಲೊಂದು ಅಹರ್ನಿಶಿಯಾಗಿ ಒಂದು ಕಳಿಸುತ್ತೆ. ಮಗ ನೋಡ್ಬೇಕು, ಬಿಕ್ಕಿ ಬಿಕ್ಕಿ ಹೇಳಿದೆ, ಏನೋ ಮಗು ಇಷ್ಟು ಅಳ್ತೀಯಲ್ಲ, ಇಷ್ಟು ಗಾಬರಿ ಪಡ್ತೀಯಲ್ಲ. ಪರವಾಗಿಲ್ಲ, ಮೆಡಿಕಲ್ ಸಿಗ್ಲಿಲ್ಲ ಅಂದ್ರೇನು, ಮೆಡಿಕಲ್ ಕಾಲೇಜ್ ಕಟ್ತೇನೆ ಅಂತ ಅನ್ಕೋ, ಆಗುತ್ತೆ, ದಾರಿ ತೋರಿಸುತ್ತೆ. ನಿಮ್ ಕನ್ಸೇನು ಏನೂ ಆಗಿಲ್ಲ. ಇಷ್ಟು ಗಾಬರಿ 16, 18ಕ್ಕೆ ಗಾಬರಿ ಪಡ್ತಿದ್ದೀರ ಮಕ್ಕಳೇ ನೀವು. ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷವಿಲ್ಲದ ಜಾತಕದಲ್ಲಿ ಗುರುದೃಷ್ಟಿ ಇರಬೇಕು, ಬುಧ ಚೆನ್ನಾಗಿರ್ಬೇಕು, ನಾರಾಯಣ. ಅದಕ್ಕೆ ಸ್ಥಿತಿಕಾರಕತ್ವಕ್ಕೆ ನಾವೇನಾದ್ರೂ ಏನಿದ್ದೀವಿ, ಏನ್ ಮಾಡ್ತಿದೀವಿ, ಏನ್ ಮಾಡ್ಬೇಕು, ಇದನ್ನ ಆಲೋಚನೆ ಮಾಡಿ ಹೆಜ್ಜೆ ಇಡ್ಬೇಕು. ಇದು ಮಾಡೋದು ಸರಿಯಾ ತಪ್ಪಾ, ವಿವೇಚನೆ, ಆಲೋಚನೆ, ಇವುಗಳನ್ನ ಮಾಡ್ಲಿಕ್ಕೆ ಬುಧಗ್ರಹ ಅತಿ ಮುಖ್ಯ ಕಾರಕತ್ವ. ನಾರಾಯಣ, ಬುಧಗ್ರಹ, ನಾರಾಯಣ, ಶ್ರೀನಿವಾಸ. ಗಡಿಬಿಡಿ, ಕನ್ಫ್ಯೂಷನ್, ಆತಂಕ, ನಾರಾಯಣ. ಬುಧಗ್ರಹ ವಿಪರೀತ ವೇಗ, ನಾರಾಯಣ. ವಿಪರೀತ ಆತಂಕ, ನಾರಾಯಣ. ಇವತ್ತು ಮಾಡ್ತಿರೋ ಸ್ಥಿತಿ ಇದೇನಾಗ್ಬಿಡುತ್ತೋ, ಮುಂದೇನಾಗ್ಬಿಡುತ್ತೋ. ಅದೇ ಲಕ್ಷ್ಮಿ ಸೇರಿಬಿಟ್ರೆ ಶುಕ್ರ ಬುಧ ಜಾತಕದಲ್ಲಿ ಒಳ್ಳೆ ಸ್ಥಾನದಲ್ಲಿ ಸೇರಿದ್ದರೆ ಲಕ್ಷ್ಮೀನಾರಾಯಣ ಯೋಗ ಆಗುತ್ತೆ. ಲಕ್ಷ್ಮೀ ನಾರಾಯಣ ಯೋಗ. ಶುಕ್ರ ಗ್ರಹವನ್ನ ಲಕ್ಷ್ಮಿ ಅಂತೇವೆ. ಹೌದು. ಬುಧ ಸೇರಿಬಿಟ್ರೆ, ನನ್ನ ಗುರುಗಳ ಧರ್ಮಪತ್ನಿಯ ಜಾತಕದಲ್ಲಿ ಆ ಶುಕ್ರ ಬುಧನ ಸಂಕಲ್ಪ ನೋಡಿದ್ದಾನೆ. ಓ, ಲಕ್ಷ್ಮೀನಾರಾಯಣ, ಯಾವತ್ತಿಗೂ ದುಡ್ಡು ಕೊರತೆ ಇಲ್ಲ. ಹೌದು, ನನಗೂ ಆಶ್ಚರ್ಯ. ಅವರ ಸೋದರಿಯ ಜಾತಕದಲ್ಲಿ ನೋಡ್ತಾನೆ, ಅಲ್ಲೂ ಲಕ್ಷ್ಮೀನಾರಾಯಣ, ಶುಕ್ರ ಬುಧ. ಆಹಾ, ಅದಕ್ಕೆ ನಮ್ಮ ಗುರುಗಳು ಈ ಪಾಟಿ ಸ್ಥಿತಿವಂತರು. ಅನುರಾಗಕ್ಕಾಗ್ಲಿ, ಊಟಕ್ಕಾಗ್ಲಿ, ಬದುಕಿಗಾಗ್ಲಿ ಒಳ್ಳೆ ಒಳ್ಳೆ ಬಟ್ಟೆ, ಒಳ್ಳೆ ಊಟ, ಒಳ್ಳೆ ವಾಹನ, ಒಳ್ಳೆ ಗೌರವ, ಒಳ್ಳೆ ಹೆಸರು.
ಲಕ್ಷ್ಮಿ ತಾಂಡವ ಆಡ್ತಿದೆ, ಅಲ್ಲೊಂದು ಅನುಬಂಧ ಇದೆ, ಮನೆ ತುಂಬಾ ಹೆಣ್ಮಕ್ಳು, 11 ಜನ ಮಕ್ಕಳಿದ್ದಾರೆ ಮನೆಯಲ್ಲಿ ಹೆಣ್ಮಕ್ಳು, ಅದು ನೋಡೋದೇ ಆನಂದ. ಕಾರಣ ಲಕ್ಷ್ಮೀನಾರಾಯಣ ಕಾರಕತ್ವ. ಜಾತಕದಲ್ಲಿ ಶುಕ್ರ ಬುಧರ ಸಂಗಮ ಅದ್ಭುತವಾಗಿ ಏನಾದರೂ ಇದ್ದರೆ ಭಾಗ್ಯೋದಯವೇ. ಅಂತ ಒಂದು ಭಾಗ್ಯೋದಯದ ರಾಶಿಗಳಿದ್ದಾವೆ. ಅದರಲ್ಲಿ ಅತಿ ಮುಖ್ಯವಾಗಿ ಯಾವಾಗಲೂ ದುಡ್ಡಿಗೆ ಕೊರತೆ ಬರದ ಹಾಗೆ ಕೆಲವು ರಾಶಿಗಳಿಗೆ ದೈವ ನಿಂತು ನಡೆಸಿಕೊಡುತ್ತದೆ. ಹೌದು, ಎಲ್ಲಾ ರಾಶಿಗಳಿಗೂ ಅಲ್ಲ, ಕೆಲವು ರಾಶಿಗಳಿಗೆ ಅದು ದಶ ಭುಕ್ತಿ ಯೋಗ ಕರ್ಣ ಇದೆಲ್ಲ ಕೂಡಿ ಬರಬೇಕು. ಆಮೇಲೆ ಅನುಭವಿಸ್ಲಿಕ್ಕೆ ಯೋಗ ಇರಬೇಕು. ಪರರು ಪಾಲು ಕೋರ್ಟ್ಗಿಟ್ರಂತೆ, ಯಾರೋ ಬರ್ಸ್ಕೊಬಿಟ್ರಂತೆ, ಯಾರೋ ಮೋಸ ಮಾಡಿಬಿಟ್ರಂತೆ, ಒಂದು ಸ್ಥಿತ್ಯಂತರದವರೆಗೂ ಕೆಲವರಿಗೆ ಸಂಪಾದನೆ ಇರುತ್ತೆ, ಆಮೇಲೆ ನಿಲ್ಲಾಗ್ಬಿಡುತ್ತೆ. ಒಂದು ಉದಾಹರಣೆ, ಅನಿಲ್ ಅಂಬಾನಿ ನಿಲ್ಲಿಸ್ಬಿಡ್ತು. ಒಬ್ಬ ಬಹುದೊಡ್ಡ ರತ್ನಗಳ ವ್ಯಾಪಾರಿ, ಎಲ್ಲೋ ಫುಟ್ಪಾತ್ ಅಲ್ಲಿ ಇದ್ದವರು. ನಾನೊಂದು ಸಮಯ ಕಾಲಘಟ್ಟ 1998 97 98 ಆ ಸಂದರ್ಭದಲ್ಲಿ ಕಾಲೇಜ್ ಓದ್ತಿರ್ತಕ್ಕಂಥ ಸಂದರ್ಭ. ಸರಿ ಬ್ರೇಕ್ ಇತ್ತು, ಇನ್ನು ಕಾಲೇಜ್ ಓಪನ್ ಇಲ್ಲ. ಪಾರ್ಕಲ್ಲಿ ಕುತ್ಕೊಂಡು ನನ್ನ ಪಾಠಕ್ಕೆ ಪುಸ್ತಕ ಓದ್ತಿದ್ರೆ ಬಟ್ಟೆ ವ್ಯಾಪಾರಿ ಆ ವಿಭೂತಿ ನನ್ನ ಪಾಡಿಗೆ ಕುಳಿತು ಏನೋ ಇದ್ರೆ ಅವ್ರಿಗೆ ಏನ್ ಅನ್ನಿಸ್ತೋ ಬಂದು ಪಕ್ಕದಲ್ಲಿ ಕುತ್ಕೊಂಡು ನನ್ನ ಜಾತಕ ನೋಡ್ತೀರಾ ಅಂತ. ಇದೇನಿದು ನನ್ನನ್ನು ಜಾತಕ ಕೇಳ್ತಿದ್ದಾರೆ, ಯಾರಿಗೂ ಗೊತ್ತಿಲ್ವಲ್ಲ, ನನ್ನ ಪಾಡಿಗೆ ಒಂದು ಅಭ್ಯಾಸ. ಇಲ್ಲ ನೋಡಿದೆ, ನಿಮ್ಮನ್ನ ನೋಡಿದಾಗ ಆ ಥರ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಸರಿ ತೆಲುಗಿನಲ್ಲಿ ಏನೋ ಮಾತಾಡಿದ್ರು, ನನಗೂ ತೆಲುಗು ಬರುತ್ತೆ, ಸರಿ ತೆಲುಗಿನಲ್ಲೇ ಹೇಳಿದೆ. ಕೊಟ್ಟಿದ ತಕ್ಷಣ ಏನೋ ಒಂದು ಹಾಕ್ಬಿಟ್ಟು ಹೇಳಿದ್ರೆ, ನಿನಗೆ ಲಕ್ಷ್ಮೀನಾರಾಯಣ ಯೋಗವಿದೆಯಯ್ಯ, ಎಲ್ಲೋ ಕರ್ಕೊಂಡು ಹೋಗುತ್ತೆ, ಬೀದಿಲಿ ಬಟ್ಟೆ ಮಾರೋ ಜಾತಕ ಅಲ್ಲಯ್ಯ ನಿಂದು, ಅಯ್ಯೋ ತುಂಬಾ ಸುಂದರವಾದದ್ದು, ಅಂದವಾದದ್ದು, ಚಂದವಾದದ್ದು ಏನೇನೋ ಬರುತ್ತೆ ನಿನಗೆ, ಒಂದು ಸ್ತ್ರೀ ಮುಖೇನವೇ ಭಾಗ್ಯೋದಯವಾಗುತ್ತೆ. ಅಂತಿಂಥದ್ದು ನೋಡಲ್ಲ, ಒಂದು ಸ್ತ್ರೀ ಮುಖೇನವೇ ಅಧಪತನವೂ ಆಗುತ್ತೆ, ಹುಷಾರು ಬರುತ್ತೆ ಅಂತ. ಅಯ್ಯೋ ಹೋಗಿ ಸ್ವಾಮಿ, ತಿಂಗಳಿಗೊಂದು 5,000 ರೂಪಾಯಿ ದುಡಿತಿದ್ದನು ಆ ಕಾಲಕ್ಕೆ ಬಟ್ಟೆಗಳು ಮಾರ್ಕೊಂಡು. ನಂಬೋಲ್ಲ, ಒಂದು 5 ವರ್ಷದ ನಂತರ ನನ್ನ ಹುಡುಕ್ಸಿ ಎಲ್ಲೆಲ್ಲೋ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟು ಏನೋ ಮಾಡಿ ನನಗೆ ಕರೆಸ್ಕೊಂಡ್ರು ಮದ್ರಾಸ್ಗೆ. ಚೂಡಯ್ಯ ಮೀರು ಪೆಟ್ಟಿನ ಭಿಕ್ಷಾ ಅಂತ ಹೇಳ್ಬಿಟ್ಟು ನಾನೇನು ಹಾಕದೆ ಅಂದೆ. ನೀವು ಹೇಳಿದ್ರಲ್ಲ ನೋಡಿ, ಒಂದು ಹೆಣ್ಮಗು ಬಂತು ನನ್ನ ಜೀವನದಲ್ಲಿ ಈ ಥರ ರತ್ನಗಳ ವ್ಯಾಪಾರ ಅಂತ ಎಲ್ಲಿಗೋ ಕರ್ಕೊಂಡು ಹೋಯ್ತು ಅಂತ. ಅಲ್ಲೂ ಒಂದೇನೋ ಒಂದು ಮಾಡಿಕೊಂಡು ಅದು ಬಿಡಿ, ಅಂತಿಂಥದ್ದೆಲ್ಲ ಆ ಕಾಲಕ್ಕೆ 5 ವರ್ಷದಲ್ಲಿ ನೀವು ನಂಬಲ್ಲ, ಒಂದು 800 ಕೋಟಿಯ ಒಡೆಯ ಆಗ್ಬಿಟ್ಟಿದ್ದ. ಕಲ್ಲಲ್ಲ ದೇವರು ಅನ್ನೋ ಒಂದು ಹೆಸರಿನಲ್ಲಿ ನಡೆಯಿತು. ಲಕ್ಷ್ಮೀನಾರಾಯಣ ಕಾರಕತ್ವವಿದೆಯಲ್ಲ ಮಕ್ಕಳೇ, ಈ ಕಲಾ ಪ್ರಪಂಚದಲ್ಲಿರ್ತಕ್ಕಂಥವ್ರಿಗಿರುತ್ತೆ. ಲಕ್ಷ್ಮಿಯು ನಾರಾಯಣ ಸ್ಥಿತಕಾರಕ, ಎಲ್ರಿಗೂ ಇರೋಲ್ಲ. ಆ ಹೆಸರು, ಆ ಅಂದ, ಆ ಚಂದ, ಸುತ್ತಲೂ ಸುಂದರವಾದ ವ್ಯಕ್ತಿಗಳು, ಸುಂದರವಾದ ಪರಿಸರ, ಲಕ್ಸುರಿ ಮನೆ, ಲಕ್ಸುರಿ ಸ್ಟೇಟಸ್, ದೊಡ್ಡ ದೊಡ್ಡ ಕಾರು, ಇದೆಲ್ಲ ಬಂದು ಸೇರ್ಬಿಡುತ್ತೆ. ಅದರಲ್ಲೂ ಆ ಮನುಷ್ಯನಿಗೆ ಆ ಶುಕ್ರ ದಶೆ ಬೇರೆ ಬಂದಿತ್ತು. ಯಾಕೆ ಹೇಳ್ತೀರಿ, 2ನೇ ಮನೇಲಿ ಶನಿ, ಮಿಥುನ ಲಗ್ನ, 4ನೇ ಮನೇಲಿ ಶುಕ್ರ ಬುಧ. ಅಬ್ಬಾ, ಕಾವೇರಿ ಪುಷ್ಕರ. ಹೇಳಿದ್ದೆ ನಿನಗೆ ಹುಟ್ಟದೂರಲ್ಲಿ ಸಕ್ಸಸ್ ಆಗಲ್ಲ, ಬೇರೆ ಊರು ಅಂತ. ಅದ ಹುಟ್ಟಿದ ನೆಲ್ಲೂರು, ಬದುಕು ಕಟ್ಟಿದ್ದು ಮದ್ರಾಸು. ಎಲ್ಲೆಲ್ಲೋ ತಿಂಗಳು 1 ವಾರ ಫಾರಿನ್ ಟ್ರಿಪ್ಪೆ, ಬೇರೆ ಬೇರೆ. ವಿಪರೀತ ದುಡ್ಡು, ವಿಪರೀತ ಬಂತು ಅಂದ್ರೆ ಶುಕ್ರದಶ ಎಷ್ಟು ಶುಕ್ರ ಆ ಲಕ್ಷ್ಮಿ ಎತ್ತಿ ಕೊಡ್ತಾಳೆ, ಹಾಗೆ ಎತ್ಕೊಂಡು ಹೊರಟೋಗ್ತಾಳೆ ಅಂತ ಹೇಳ್ತೇವೆ. ಮಾಡಬಾರ್ದು ಮಾಡಿಬಿಟ್ರು ಬಿಡಿ. ಶನಿ 2ನೇ ಮನೇಲಿ ಕುಳಿತಂತದ್ದು ಇರ್ಲಿ, ಅದು ಅವ್ರಿಗಿರ್ಲಿ. ರಾಶಿಗಳಿಗೆ ಬರೋಣ. ಅಂಥದ್ದೊಂದು ಸದಾ ಒಂದು ಲಕ್ಷ್ಮಿ ನೆಲೆಸ್ತಕ್ಕಂಥ ಯೋಗ ಕೆಲವು ರಾಶಿಗಳಿಗಿದೆ. ಅದರಲ್ಲಿ ಅತಿ ಮುಖ್ಯವಾಗಿ ಜನ್ಮತ ಕೆಲವು ರಾಶಿಗಿರುತ್ತೆ. ನಿಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡಿರುತ್ತೆ, ನಿಮ್ಮ ಹತ್ರ ಒಂದು ಸ್ವಲ್ಪ ಗೌರವ ಇರುತ್ತೆ, ನೋಡೋಕ ಅಂದ, ಅಬ್ಬಾ ಕೆತ್ತಿದಾರ ಅಂದ್ರೆ ಆ ಗಾಂಭೀರ್ಯ, ಆ ಮಾತು, ಹಿಡಿತದ ಮಾತು, ಎಷ್ಟೋ ಹೇಗೋ ಏನೋ, ಎಲ್ಲಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಅಂತೇವೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಲಕ್ಷ್ಮಿ ಇದ್ದ ಕಡೆ ನೆಮ್ಮದಿ ಇರುವುದಿಲ್ಲ. ನಾನು ನೋಡಿದ್ದೇನೆ, ಲಕ್ಷ್ಮಿ ಇದ್ದ ಕಡೆ ಕುಟುಂಬ ಇರೋದಿಲ್ಲ. ತುಂಬಾ ದೊಡ್ಡ ಲಕ್ಷ್ಮೀ ಪುತ್ರರನ್ನ ನೋಡಿ, ಅವ್ರ ಮನೇಲೆ ಡೈವರ್ಸ್ಗಳು, ಮನೆ
ಚಿತ್ರಾನ್ನ ಅಧ್ವಾನ ಆಗ್ಬಿಟ್ಟಿರುತ್ತೆ. ಆ ಮನೆಯ ಲಕ್ಷ್ಮಿಯರ ವಿಚಾರದಲ್ಲೇ ಎಡವಟ್ಟುಗಳಾಗ್ಬಿಟ್ಟಿರ್ತವೆ. ಅದನ್ನ ನಾನು ನೋಡಿದ್ದೇನೆ. ತುಂಬಾ ದೊಡ್ಡ ವ್ಯಕ್ತಿಗಳು. ನೀವು ತಗೊಂಡು ನೋಡಿ, ಬಿಲ್ ಗೇಟ್ಸ್ ಹತ್ರ ಇಲ್ಲದಷ್ಟು ದುಡ್ಡ, ಡೈವರ್ಸ್. ಜೆಫ್ ಬೆಜೋಸ್, ಅಮೆಜಾನ್ ಚೀಫ್ ಅಂತ ಏನ್ ಮಾತಾಡ್ತೇವೆ, ದುಡ್ಡ, ಅವ್ರ ಹತ್ರ ಇಲ್ಲದ ದುಡ್ಡ. ಅಲ್ಲಿ ನೋಡಿ, ತುಂಬಾ ದೊಡ್ಡದಾದಂಥ ವಿಪರೀತ ದುಡ್ಡು ಗಳಿಕೆ. ರೂಪರ್ಟ್ ಬುಡೋಕ್ ಅಂತ ನಾವೇನು ಈ ಸ್ಟಾರ್ ಗ್ರೂಪು ಅಂತೆಲ್ಲ ಮಾತಾಡ್ತೇವಲ್ವಾ, ಅಲ್ಲಿ ನೋಡಿ. ಅದಷ್ಟೇ ಅಲ್ಲ, ನಮ್ಮ ಟ್ರಂಪ್ ಅಣ್ಣ, ಅಯ್ಯಪ್ಪ, ಈಗಲೂ 75 ಆಗಿದ್ರು ಒಳ್ಳೆ 35 ತರ ಕುಣಿತಾನೆ. 35ಕ್ಕಿಂತ ಮೀರಿದಂತ ಒಂದು ಎಡವಟ್ಟು ಅಭ್ಯಾಸಗಳು ಇದ್ದಾವೆ. ಅಲ್ಲಿ ನೋಡಿ ಕೇಸುಗಳು. ಆ ಕೇಸುಗಳಲ್ಲಿ ಒಂದು ಲಕ್ಷ್ಮೀಕಾರಕತ್ವದ ದೋಷ ಏನಾಗ್ಬಿಟ್ಟಿದೆ ನೋಡಿ. ವಿಪರೀತ ದುಡ್ಡು, ವಿನಾಶಕಾಲಂ, ಇದು ತಂದಿಡ್ತಕ್ಕಂಥದ್ದು. ಈ ರತ್ನಗಳ ವ್ಯಾಪಾರಿ ಕೂಡ ಅದೇ ಮಾಡಿಟ್ಟಿದ್ದ. ನಾನು ಹೇಳಿದ್ದೆ, ಒಂದು ಸ್ತ್ರೀಯಿಂದಲೇ ಆಗರ್ಭ ಶ್ರೀಮಂತರಾಗ್ತೀರಿ, ಒಂದು ಸ್ತ್ರೀಯಿಂದಲೇ ಅಧಪತನ ಆಗ್ಬಿಡ್ತೀರಿ ಅಂತ. ಶುಕ್ರದಶೆ ಮುಗಿದು ಸೂರ್ಯದಶೆ ಬಂತು ಮಕ್ಕಳೇ, ಇಲ್ಲ, ಆ ವ್ಯಕ್ತಿಯೇ ಇಲ್ಲ, ಹೋಗಿ ತೆಗೆದು ಬಿಸಾಕ್ಬಿಡ್ತು. ಪ್ರಕೃತಿಯ ವಿಸ್ಮಯ ಬಿಡುವುದಿಲ್ಲ. ಆದರೂ ಕೆಲವು ರಾಶಿಗಳಿಗೆ ಆ ಒಂದು ಅಂದ, ಆಗತ್ತು, ಆ ಕೃಷ್ಣವೇಣಿ ಅಂಧ ಅಂತ ಹೇಳ್ತೇವೆ, ಭಗವತಿಯ ಮಹಾಲಕ್ಷ್ಮಿ ಅಂಥದ್ದೊಂದು ಸಂಕಲ್ಪ ತಂದಿಡತಕ್ಕಂಥದ್ದುಂಟು. ಆ ರಾಶಿ ಯಾವುದು? ಖಂಡಿತ ಒಂದು ಪುಟ್ಟ ವಿರಾಮ ತಗೊಂಡು ಬಂದು ತಿಳಿಸ್ಕೊಡ್ತೇನೆ. ಕಾಯ್ತಿರಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಹೌದು, ಭಗವತಿ ಎಲ್ಲರಿಗೂ ಸ್ವಲ್ಪ ದುಡ್ಡು ಆ ಸಮಯಕ್ಕಾದ್ರೂ ಒಂದಷ್ಟು ದುಡ್ಡು ಇರಬೇಕು ಮಕ್ಕಳೇ, ಇರಬೇಕು. ಮನುಷ್ಯನ ಹತ್ರ ಒಂದು ಸ್ವಲ್ಪ ದುಡ್ಡು, ಒಂದು ಸ್ವಲ್ಪ ಆಸ್ತಿ, ಒಂದು ಸ್ವಲ್ಪ ಬಂಗಾರ, ಒಂದು ಸ್ವಲ್ಪ ಭೂಮಿ ಇಟ್ಟುಕೊಂಡಿರಬೇಕು. ನಮ್ಮ ವೈದಿಕ ಸಂಪ್ರದಾಯದಲ್ಲಿ, ನಮ್ಮ ಭರತ ಖಂಡದಲ್ಲಿ, ನಮ್ಮ ಹೈಂದವ ದೇಶದಲ್ಲಿ ತಿಳಿಸಿಕೊಟ್ಟಿರೋ ಪದ್ಧತಿ ಇದು. ಬೇರೆ ಯಾವ ದೇಶದಲ್ಲೂ ಇಲ್ಲ. ಮಕ್ಕಳಿಗೋಸ್ಕರ, ಮಡದಿಗೋಸ್ಕರ, ನಮಗೋಸ್ಕರ ಏನೋ ಎತ್ತಿಟ್ಟಿದ್ದೀವಿ ಕಷ್ಟಕಾಲಕ್ಕೆ. ಆ ಒಂದು ಒಡವೆ, ಆ ಒಂದು ಸ್ವಲ್ಪ ಬಂಗಾರ ಅನ್ನತಕ್ಕಂಥದ್ದು ಕಾಪಾಡಿಸುತ್ತದೆ. ಸದಾ ನಿಮ್ಮ ಹತ್ರ ಒಂದು ಸ್ವಲ್ಪ ಬಂಗಾರ ಆದರೂ ಇರುತ್ತೆ, ಸ್ವಲ್ಪ ದುಡ್ಡಾದರೂ ಇರುತ್ತೆ. ಒಂಚೂರು ಭೂಮಿಯಲ್ಲಿ ಒಂಚೂರು ಕದಲಿಕೆ ಆಗ್ಬೋದು. ಲಕ್ಷ್ಮೀ ಪುತ್ರರಿಗೆ ನಾನು ನೋಡಿದ್ದೇನೆ, ಭೂಮಿ ವಿಚಾರದಲ್ಲಿ ಸ್ವಲ್ಪ ಎಳೆದಾಟ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಳೆದಾಟ, ಸಂಗಾತಿ ವಿಚಾರದಲ್ಲಿ ಎಳೆದಾಟ. ಅದು ಬಿಡಿ, ಆಮೇಲೆ ದುಡ್ಡೇ ದೊಡ್ಡಪ್ಪ ಇವತ್ತು ಗುರುಗಳೇ. ಹೌದು, ಅದನ್ನ ನೋಡಿದಾಗ ಒಂದು ಸ್ವಲ್ಪ ತೃಪ್ತಿ ಇರಬೇಕು. ಅಂಥದ್ದೊಂದು ರಾಶಿ, ಟಾಪ್ 12 ರಾಶಿಗಳಲ್ಲಿ 3 ರಾಶಿಗಳಿದ್ದಾವೆ. ಲಕ್ಷ್ಮೀನಾರಾಯಣ ಸಂಕಲ್ಪ ಅನ್ನತಕ್ಕಂಥದ್ದು ಇನ್ಯಾವುದೂ ಅಲ್ಲ, ಅತಿ ಮುಖ್ಯವಾಗಿ ಈ ಟಾಪ್ 3 ರಾಶಿಗಳಲ್ಲಿ ಒಂದು ವೃಷಭ ರಾಶಿ. ಹೌದು ಅಲ್ವೋ ಹೇಳಿ? ನಿಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡಾದ್ರೂ ಇದ್ದೇ ಇರುತ್ತಾ ಇಲ್ವಾ? ಆ ಅಂದ, ಆ ಚಂದ, ಆ ಗತ್ತು, ಆ ತೂಕ, ದೈವ ಕಷ್ಟಪಟ್ಟು ದುಡ್ದಿರ್ಬೋದು, ಅದು ಬೇರೆ. ಸುಖವಾಗಿ ದುಡ್ದಿರ್ಬೋದು, ಅದು ಬೇರೆ. ದುಡ್ಡಿದೆಯಾ ಇಲ್ವಾ? ಒಂದ್ ಸ್ವಲ್ಪ ಬಂಗಾರ ಇದೆಯಾ ಇಲ್ವಾ? ಕೊಡೋ ಕೈರಿ ನಿಮ್ದು. ಹೌದು ಅಲ್ವಾ? ಕೊಟ್ಟಿದ್ದೀರಾ ಇಲ್ವಾ ಹೇಳಿ? ಕೊಟ್ಟಿದ್ದೀರಿ. ಕೊಟ್ಟು ಮೋಸ ಹೋಗಿದ್ದೀರಿ, ಅದು ಬೇರೆ. ಜಾತಕ ಬಲ, ಗುರು ಅಷ್ಟಮ, ಹೌದು, ನ್ಯಾಯಬದ್ಧ, ಧರ್ಮಬದ್ಧ, ಒಂದ್ ಸ್ವಲ್ಪ ಬಂಗಾರ, ಬಹುದೊಡ್ಡ ಬಂಗಾರದ ವ್ಯಾಪಾರಿ. ನಂಬಲ್ಲ, ಒಬ್ಬರ ಮನೆಯಲ್ಲಿ ಕೆಲಸದ ಆಳು, ಇವತ್ತು ನವಕೋಟಿ ನಾರಾಯಣ. ನಿಮ್ಮದು ಶೆಟ್ರು ಜಾತಕ ರೀ. ಬಂಗಾರ ಅನ್ನೋದು ನಿಮ್ ಮುಂದ್ಗಡೆ ಬಿದ್ದಿರುತ್ತೆ ಅಂತ. ಇವತ್ತೊಂದು 500 kg ಬಂಗಾರದ ಅಂಗಡಿಗಳೇ ಇದಾವೆ. 500 ಏನು 1000 kg ಇರ್ಬೋದು, ಇಲ್ಲ 2000 kg ಇರ್ಬೋದು. ಅಷ್ಟು ದೊಡ್ಡ ಬಂಗಾರದ ಅಂಗಡಿಗಳನ್ನ ತೆಗೆದಿರ್ತಕ್ಕಂಥದ್ದು ವೃಷಭ ಲಗ್ನ ಸಂಜಾತ ಪುಣ್ಯಾತ್ಮ. ಯಾಕೆ ಅಂದ್ರೆ ನಿಮಗೆ ಧರ್ಮ ಕರ್ಮಾಧಿಪತಿಯಾಗಿ ಶನಿ ನಿಮಗೊಬ್ಬರಿಗೆ ಮಾತ್ರವೇ, ಈ ರಾಶಿಗೆ ಮಾತ್ರ
ಶನಿಯ ಒಂದು ಬಹುದೊಡ್ಡ ವಿಶೇಷ ಉಪಕಾರವಿರುತ್ತದೆ ಯಾವ ರಾಶಿಗೂ ಇಲ್ಲ. 12 ರಾಶಿಗಳಲ್ಲಿ ನಿಮಗ್ ಮಾತ್ರ ಕೆಟ್ಟದ್ ಮಾಡಲ್ಲ. ಅದು ಸಾಡೆ ಸಾತಿ ಬರ್ಬೋದು, ಇನ್ನೊಂದು ಬರ್ಬೋದು, ಇನ್ನೊಂದು ಆಗಬಹುದು, ಅದು ಬೇರೆ. ಊಟ, ಬಟ್ಟೆ, ಗತ್ತು, ತೂಕ, ಸುಂದರಂ, ಪ್ರೀತಿ, ಪ್ರೇಮ, ಅನುರಾಗಂ, ಒಂದು ಕುಟುಂಬದ ವಿಚಾರದಲ್ಲಿ ನೋವಿರುತ್ತೆ, ಅದು ಬಿಡಿ. ಮನೆಯವರೋ, ಒಡ ಹುಟ್ಟಿದವರೋ, ಇನ್ನೊಂದೋ, ಸಂಗಾತಿಯೋ, ಈ ಥರದ್ದು ಒಂದಿರುತ್ತೆ. ಇಲ್ಲ ವಿಪರೀತ ವ್ಯಾಮೋಹ, ಮೋಹ, ಪ್ರೀತಿ ಭಾವಗಳಿಂದ ಒದ್ದಾಡಿ ಸ್ವಲ್ಪ ಎಳೆದಾಟ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ, ಅದು ಬಿಡಿ. ಆದ್ರೆ ಹೌದು ಅಲ್ವೋ ಹೇಳಿ, ಒಳ್ಳೆ ಬಟ್ಟೆ ಹಾಕ್ತಿದ್ದೀರಾ ಇಲ್ವಾ ಹೇಳಿ. ಸೆಂಟ್ ಇಲ್ದೆ ಬರೋಲ್ಲ. ಇಲ್ಲ ಸೆಂಟ್ ನೀವು ಯಾವ್ದಾದ್ರು ಫಂಕ್ಷನ್ಗಾದ್ರೂ ಹಾಕೊಂಡು ಹೋಗ್ತೀರಾ, ಹೌದು ಅಲ್ವೋ ಹೇಳಿ. ಇದೇ ನಿಮಗೆ ದೈವ ಕೊಟ್ಟಿದೆ, ಆ ದೈವದ ಸಂಕಲ್ಪವಿದೆ. ಭೂಮಿ ವಿಚಾರದಲ್ಲೂ ಎಳೆದಾಟ ಆಗಿರುತ್ತೆ, ಹೌದೋ ಇಲ್ವೋ ಹೇಳಿ. ನನ್ನ ಮನೆ, ನಂದೊಂದು ಮನೆ, ನಂದು ಸ್ವಂತ ಮನೆ, ಇಲ್ಲ ನಿಮ್ಮ ಒಡ ಹುಟ್ಟಿದವರ ವಿಚಾರ, ಇಲ್ಲ ನಿಮ್ಮ ಗಂಡನ ವಿಚಾರ, ಇಲ್ಲ ನಿಮ್ಮ ಹೆಂಡತಿಯ ವಿಚಾರ, ಯಾಕೋ ಆ ಈಕ್ವಲ್ ಇಲ್ಲ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಸ್ವಲ್ಪ ಬೇಯಿಸಿರುತ್ತೆ, ಹೌದೋ ಅಲ್ವೋ ಹೇಳಿ. ಲಕ್ಷ್ಮೀ ಪುತ್ರರಲ್ವಾ, ಲಕ್ಷ್ಮಿ ಕೊಟ್ಮೇಲೆ ಈ ಟೆನ್ಷನ್ ಕೊಡ್ಬೇಕು. ಅಲ್ಲೊಂದು ಖರ್ಚು, ಮಕ್ಕಳಿಗೋಸ್ಕರ ಖರ್ಚು, ಮನೆಗೋಸ್ಕರ ಖರ್ಚು, ನಂಬಿ ಯಾರಿಗೋ ದುಡ್ಡು ಕೊಟ್ಟು ಖರ್ಚು, ಈ ತರದ್ದು ಭಾವಾರ್ಥಗಳನ್ನ ವಿಪರೀತ ಮಾಡಿಸಿರ್ತಕ್ಕಂಥದ್ದು ಆಗಿರುತ್ತೆ, ಹೌದು ಅಲ್ವೋ ಹೇಳಿ. ಲಕ್ಷ್ಮೀ ಪುತ್ರರೇ, ಎಲ್ಲಿದ್ರು, ಹೇಗಿದ್ರು, ನಿಮ್ಮ ಎಂಟರ್ಟೈನ್ಮೆಂಟ್ ಕಡಿಮೆ ಆಗುತ್ತೆ ಹೇಳ್ಬೇಡಿ ನೋಡೋಣ. ಕಣ್ಣು ಹೊಡಿಯೋ ಆಳು ನೀವು, ಕಣ್ಣು ಒಡಿಸ್ಕೊಳ್ಳೋ ಆಳು ಕೂಡ ನೀವು. ನಿಮ್ಮ ನೋಡಿದವರೆಲ್ಲ ವಾವ್, ಏನೋ ಗಾಂಭೀರ್ಯ, ಏನೋ ಲಕ್ಷ್ಮೀ ಕಟಾಕ್ಷ, ಏನೋ ನಾರಾಯಣ ನಿಮ್ಮನ್ನು ನೋಡ್ತಿದ್ರೆ ಅನ್ನತಕ್ಕಂಥದ್ದು, ಹೌದು ಅಲ್ವೋ ಹೇಳಿ. ಆಮೇಲೆ ಸ್ವಲ್ಪ ವೃಷಭ ರಾಶಿಯವರು ನಸುಕಪ್ಪು ಬಣ್ಣದವರು, ತೀರಾ ಕಪ್ಪು ಇರ್ತಾರೆ ಕೆಲವರು ಸ್ವಲ್ಪ ಕಪ್ಪು, ಸ್ವಲ್ಪ ಮಂದ ಕಪ್ಪು, ತೀರಾ ಬಿಳುಪಲ್ಲ ಇರೋಲ್ಲ, ಹೌದು ಅಲ್ವೋ ಹೇಳಿ. ನಿಮ್ಮ ಕೈಯಲ್ಲಾಗಲಿ ಇಲ್ಲ ನಿಮ್ಮ ಪಾದದಲ್ಲಾಗಲಿ ಪದ್ಮರೇಖೆ ಇರುತ್ತದೆ, ಹೌದು ಅಲ್ವೋ ಹೇಳಿ. ನಿಮ್ಮ ಬದುಕು ಹುಟ್ಟಿದ್ದೆಲ್ಲೋ, ಬದುಕು ಇನ್ನೆಲ್ಲೋ ಕೂಡ ಆಗಿರುತ್ತೆ, ಹೌದು ಅಲ್ವೋ ಹೇಳಿ. ಅದರಲ್ಲೂ ಮದುವೆ ಆದ್ಮೇಲೆ ಭಾಗ್ಯೋದಯ ಆಗಿರುತ್ತೆ. ನೋವು ತಿಂದಿರೋದು ಬೇರೆ, ಅದು ಬೇರೆ. ಮದುವೆ ಆದ್ಮೇಲೆ ನೀವ್ಯಾರು, ನಿಮ್ಮ ಶಕ್ತಿ ಏನು, ನಿಮ್ಮ ಬಲ ಏನು, ನಿಮ್ಮ ಬದುಕೇನು, ಹೇಗೆ ದುಡ್ಕೋಬೇಕು, ಹೇಗೆ ಎತ್ತಿಟ್ಕೋಬೇಕು, ಹೇಗೆ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು ಅನ್ನೋ ಒಂದು ಸೇಫ್ಟಿಯನ್ನೇ ಇಟ್ಕೊಂಡು ಮಾಡ್ತೀರಿ, ಬೇರೆ ಬೇರೆ ಏನೇನೋ ಮಾಡೋಲ್ಲ, ಹೌದು ಅಲ್ಲವೋ ಹೇಳಿ. ಖಂಡಿತ ವೃಷಭರಾಶಿಯವರು ಹೇಳ್ತೀರಿ, ಹೌದು ಗುರುಗಳೇ ಇದೆ. ಕೆಲವು ರಾಶಿಗಳಿಗೆ ಯಾವಾಗಲೂ ಕಾನೂನಿನ ಸಮಸ್ಯೆಗಳಿರ್ತವೆ. ಕೆಲವು ರಾಶಿಗಳಿಗೆ ಯಾವಾಗಲೂ ಕುಟುಂಬ ಸಮಸ್ಯೆಗಳಿರ್ತವೆ. ಕೆಲವು ರಾಶಿಗಳಿಗೆ ಯಾವಾಗಲೂ ಸಂಸಾರ ಅನ್ನೋದು ಒಂದು ಒದ್ದಾಟ ಇರುತ್ತೆ. ಕೆಲವು ರಾಶಿಗಳಿಗೆ ಯಾವಾಗಲೂ ಕೋರ್ಟು, ಲೀಗಲ್ಲು, ಪೊಲೀಸು ಈ ಸಮಸ್ಯೆಗಳಿರ್ತವೆ. ಕೆಲವು ರಾಶಿಗಳಿಗೆ ಯಾವಾಗಲೂ ಆರೋಗ್ಯ, ಅನಾರೋಗ್ಯ ಈ ಥರದ ಸಮಸ್ಯೆ ಇರುತ್ತೆ. ಕೆಲವು ರಾಶಿಗಳಿಗೆ ಎಷ್ಟೇ ಚೆನ್ನಾಗಿ ಪಾಯಸ ಇದ್ರೂ ಕೂಡ ಪಕ್ಕದಲ್ಲಿರೋ ಗಂಜಿನ ನೋಡೋ ಅಭ್ಯಾಸನೂ ಇರುತ್ತೆ. ಅಯ್ಯೋ, ಎಲ್ಲಾ ಥರದವರು ಇದಾರಪ್ಪ. ಅವ್ರಗಳ ಬಗ್ಗೆ ಎಲ್ಲ ಮತ್ತಷ್ಟು ಮುಂದಕ್ಕೆ ಮಾತನಾಡುವಂತೆ ನಾನು ಕೊಟ್ಟ ಈ ಸಂಚಿಕೆ ಎಷ್ಟು ಜನಕ್ಕೆ ಇಷ್ಟ ಆಗಿದೆ, ದಯಮಾಡಿ ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಅಲ್ಲೊಂದು ಪುಟ್ಟ ಕಮೆಂಟ್ಸ್ ಬಂದ್ರೆ ನನಗೊಂದು ಖುಷಿ. ಯಾಕಂದ್ರೆ ಗುರುವಾಗಬೇಕಾ ಅಂತ ನಾನು ಹೇಳಿದ್ದೆ ನಿನ್ನೆ ಸಂಚಿಕೆಯಲ್ಲಿ. ತುಂಬಾ ಜನ ಕಮೆಂಟ್ ಕೊಟ್ಟಿದ್ದೀರಿ, ಧನ್ಯವಾದ. ಮಿಥುನ್ ರಾಶಿಯವರು ಕೂಡ ಕಮೆಂಟ್ ಕೊಟ್ಟಿದ್ದೀರಿ, ತುಂಬಾ ಧನ್ಯವಾದ ಅಂತ ಹೇಳ್ತಾ ಪುಟ್ಟು ವಿರಾಮ ತಗೊಂಡು ಬಂದು ಇವತ್ತಿನ ದಿನ ಭವಿಷ್ಯದ ಚಿಂತನೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕಾಲಾಷ್ಟಮಿ, ಕೆಲವೊಂದು ಪ್ರಚೋದನಾಕಾರಿ ಘಟನೆಗಳು ಹೆಚ್ಚಾಗಿ ನಡೆಯುತ್ತವೆ, ಹುಷಾರಾಗಿರಿ. 31ನೇ ತಾರೀಕು ಬೇರೆ ರಾಹು, ಗುರುವೇ ರಾಹು ಆಗ್ಬಿಡ್ತಾನೆ, ಸೂರ್ಯ ಅವನೇ ರಾಹು ಆಗ್ಬಿಡ್ತಾನೆ. ದೊಡ್ಡವರೆಲ್ಲ ದೊಡ್ಡ ಕೆಲಸಗಳು,
ಪ್ರಚೋದನಾಕಾರಿ ಮಾತುಗಳು, ಇಂಥ ಒಂದು ದೇಶಭಕ್ತ ದೇಶದ್ರೋಹಿ ಅನ್ನೋ ರೀತಿನಲ್ಲಿ ಮಾತನಾಡೋದು, ಏನೇನೋ ಮಾತಾಡ್ಲಿಕ್ಕೆ ಶುರು ಹಚ್ಕೋತಾರೆ. ತುಂಬಾ ದೊಡ್ಡ ದೊಡ್ಡವ್ರೆ, ಆ ವಿಚಾರಗಳಿಗೆಲ್ಲ ಕೆದಕ್ಲಿಕ್ಕೆ ಹೋಗ್ಬೇಡಿ, ನೋಡ್ಲಿಕ್ಕೆ ಹೋಗ್ಬೇಡಿ, ಕೇಳಲಿಕ್ಕೆ ಹೋಗ್ಬೇಡಿ, ಕಣ್ಣು ಮುಚ್ಕೊಂಬಿಡಿ. ಹೌದು, ಮುಖ್ಯವಾಗಿ ಮೊಬೈಲ್ ಪಕ್ಕಕ್ಕೆ ಇಟ್ಬಿಡಿ. ಏನೇನೋ ಬರ್ತಿದೆ ಇವತ್ತಂತೂ. ಖಂಡಿತ ಆ ಥರದ ಉನ್ಮತ್ತ, ಉದ್ರೇಕ, ವಿಚಿತ್ರ, ಈ ಥರದ ಮಾತುಗಳು, ಇನ್ನೊಂದು ಹಿಂಗಂದ್ರಂತೆ, ದೊರೆಮಟ್ಟದ ವ್ಯಕ್ತಿ ಹಿಂಗಂದ್ರಂತೆ, ದೊರೆಯೇ ಹಿಂಗಂದ್ರಂತೆ, ಅಧಿಕಾರಿ ಹಿಂಗಂದ್ರಂತೆ, ಈ ಥರದ್ದು ದೊಂದಿಗಳು, ಗೊಂದಲದ ಗೂಡುಗಳು ಆಗತಕ್ಕಂಥ ಭಾವವನ್ನು ಸೂಚಿಸ್ತದೆ. ವೆರಿ ಕೇರ್ಫುಲ್ ಮಕ್ಕಳೇ. ಈ ಕಾಗಕ್ಕ ನೋಡಿ, ಅದ್ಯಾರೋ ಪುಣ್ಯಾತ್ಮ ಏನು ಹೇಳೋದು ಅಂತ ಗೊತ್ತಿಲ್ಲ. ಯಾವಾಗ ಬಂದು ಅರೆಸ್ಟ್ ಆದ್ರೆ ಶುಭ ಮುಹೂರ್ತ ಅಂತ ಹೇಳ್ಕೊಟ್ಟಿದಾರಂತೆ. ತಲೆ ಎಲ್ಲ ಕೆಟ್ಟೋಗ್ಬಿಡ್ತು. ಯಾವಾಗ ಬಂದು ಅರೆಸ್ಟ್ ಆದ್ರೆ ಆ ಸಮಯಕ್ಕೆ ಅವ್ರಿಗೆ ಶತ್ರುಗಳು ಕಡಿಮೆ ಆಗ್ಬಿಡ್ತಾರೆ ಅಂತ. ಏನಿದು, ಎಲ್ಲಿಗೆ ತಗೊಬಂದು ನೆನೆಸ್ಬಿಟ್ಟಿದ್ದಾರೆ. ಇನ್ನೂ ಒಬ್ಬರು ಹಿರಿಯರು ಹೇಳ್ತಾರೆ, ನನ್ನ ಮೇಲೆ ಈ ಥರದ್ದೊಂದು ಯಾವುದೋ ಒಂದು ಶತ್ರು ಸಂಹಾರ ಹೋಮ ನಡೆಯುತ್ತಿದೆ. ನೋಡಿ, ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ದೊಡ್ಡದಾಗಿ ಏನಾದರೂ ಮಾಡ್ಕೊಳ್ಳಿ, ನಮಗೆ ಯಾಕೆ ಬೇಕು? ನಮ್ಮ ಗುರುಬಲ ಚೆನ್ನಾಗಿದ್ದರೆ, ನಮ್ಮ ಮನೆಯಲ್ಲಿ ರಾಗಿ ಕಲ್ ಸುತ್ತಿದ್ರೆ ಊರೆಲ್ಲ ನೆಂಟರು, ಅವ್ರು ಜೀರ್ಣಿಸ್ಕೋತಾರೆ ಮಕ್ಕಳೇ. ಆ ಥರದ್ದೆಲ್ಲ ನೋಡ್ಲಿಕ್ಕೂ ಹೋಗ್ಬಿಡಿ, ಪ್ರಚೋದನೆನೂ ಆಗ್ಬಿಡಿ. ನಮ್ಮ ಕೈಯಲ್ಲಿ ಆಗೋದಿಲ್ಲ. ನಮಗೆ ಶತ್ರುಗಳೇ ಇಲ್ಲ, ನಮಗ್ ಮಿತ್ರರೇ ಇಲ್ಲ ಅಂದಮೇಲೆ ಶತ್ರುಗಳೆಲ್ಲಿದ್ದಾರೆ? ನಮಗೆ ಯಾಕೆ ಅರೆಸ್ಟ್ ಆಗ್ಲಿಕ್ಕೆ ಶುಭ ಮುಹೂರ್ತ? ನಾವು ಅಂತ ಕೆಲಸಗಳು ಮಾಡ್ಕೊಂಡು ಇಲ್ಲ, ಗೊತ್ತೂ ಇಲ್ಲ, ಆಲೋಚನೆ ಪರಿಧಿಯೂ ಇಲ್ಲ. ಈ ಥರದ್ದೇ ಮನುಷ್ಯನ ನೋಡಿ, ಯಾವುದು ಒಳ್ಳೇದು ಹೇಳುವಂಥದ್ದು 108 108 ಮಾಡುವುದಿದೆ. ಒಬ್ಬ IIT ಪ್ರೊಫೆಸರ್, US ಅಲ್ಲಿ ಕೆಲಸ ಮಾಡಿದವರು, ತುಂಬಾ ದೊಡ್ಡ IAS ಮಟ್ಟದ ಒಂದು IIT ಈ ಥರದೊಂದು ಇದ್ದವ್ರು ಎಲ್ಲ ಬಿಟ್ಟು ಒಂದು ಕಾಡಿಗೋಗಿ ಕುಳಿತುಕೊಂಡು ಲಕ್ಷಾಂತರ ಗಿಡಗಳನ್ನ ನೆಡ್ತಾರೆ. ಬದುಕು ಪ್ರಕೃತಿಯಲ್ಲಿದೆ ಅಂತ ಪ್ರಕೃತಿ ಜೊತೆನಲ್ಲಿ ಒಂದು ಪುಟ್ಟ ಲಂಗೋಟಿ ಬಾಬಾ ಆಗ್ಬಿಟ್ಟಿದ್ದಾರೆ. ಇದೇ ಸತ್ಯ. ಹುಡುಕ್ ನೋಡಿ, ನಮಗೆ ಸಿಗ್ತಾರೆ ಆ ಥರದ ಮಹಾ ಚೇತನಗಳು ಸಿಗ್ತಾರೆ. ಇದು ಅವ್ರಿಗೆ ಮೀರಿದ ಸ್ಥಾನ ಇಲ್ಲ, ಅವ್ರಿಗೆ ಮೀರಿದ ಗತ್ತಿಲ್ಲ, ಅವ್ರಿಗೆ ಮೀರಿದ ಪದವಿ ಇಲ್ಲ, ಅವ್ರು ನೋಡಿದ ಸಂಬಳ ಇಲ್ಲ. ಎಲ್ಲ ಸರ್ವಂ ತ್ಯಾಗಂ ಅಂತ ಬಿಟ್ಟು ಬಂದು ಪ್ರಕೃತಿಯ ಜೊತೆಯಲ್ಲಿ ಒಂದು ಗುಡಿಸ್ಲಲ್ಲಿ ಒಂದು ಪುಟ್ಟ ಚಿಕ್ಕ ಒಂದು ಕೌಪಿನ ಕಟ್ಕೊಂಡು ಒಂದು ಪುಟ್ಟ ನಾಯಿ ಅವ್ರ ಜೊತೆಯಲ್ಲಿ ಏನೋ ಅಲ್ಲೇ ಸಿಕ್ಕಂತ ಕಾಡಿನಲ್ಲಿ ಸಿಕ್ಕಂತ ಮರುಭೂಮಿಯಲ್ಲಿ ಸಿಕ್ಕಂತ ಒಂದು ಕಾಳು ಇನ್ನೊಂದು ತಗೊಬಂದು ತಿಂತ ಬೇಯಿಸ್ಕೊಳ್ತಾ ನೋಡಿ ಬದುಕು ಬದಲಾಗಬೇಕು ಮಕ್ಕಳೇ. ಅಂತ ವ್ಯಕ್ತಿಗಳ ವಿಚಾರಧಾರೆಗಳನ್ನ ನೋಡಿ ಏನು ಶಕ್ತಿ ಇರಬಹುದು. ಎಲ್ಲ ಯಾವುದೂ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ನನ್ನ ನಂತರ ನನ್ನ ನೆನ್ಪಿಟ್ಕೊಳ್ಳೋರು ಯಾರು ಇಲ್ಲ. ಈ ಥರದ ವಿಚಾರಗಳು ಇವತ್ತು ಕಾಲ ಅಷ್ಟಮಿ ಪ್ರಚೋದನೆ ಮಾಡ್ತವೆ. ಜಾಗೃತಿ ಮಕ್ಕಳೇ. ಒಳ್ಳೆ ಧೂಮತ್ತರ ವಿಶ್ವ ಧೂಮಪಾನ ದಿನ ಕೂಡ ಯೋಚನೆ ಮಾಡಿ. ಜಾಸ್ತಿ ಧೂಮ ಇವತ್ತು ಉರಿಯುತ್ತೆ. ಜಾಗ್ರತೆ. ಏನೋ ಗೊಂದಲ, ಏನೋ ಗಲಾಟೆ, ಇನ್ನೊಬ್ರದ್ದು ಯಾರು ಅವ್ರೇನೋ ರಾಜಕೀಯವಾಗಿ ಮಾಡ್ಕೋತಾರೆ. ಇನ್ನೊಂದು ಹೆಸರು, ಇನ್ನೊಂದು ನಮ್ ಕೈಯಲ್ಲಿ ಆಗಲ್ಲಪ್ಪ. ನಾವು 10 ರೂಪಾಯಿ ಬದುಕು ಸಾಕು ನಮಗೆ. ಮೇಷರಾಶಿ, ಪೂರ್ವಭಾದ್ರ ನಕ್ಷತ್ರ ಚೆನ್ನಾಗಿದೆ. ಗುರುಸಾರದಲ್ಲಿದ್ದು ಗುರು ಧನಸ್ಥಾನದಲ್ಲಿರುವುದರಿಂದ ಕುಟುಂಬ ಸ್ಥಾನ, ಕುಟುಂಬದ ಜೊತೆ, ಕುಟುಂಬದವರ ಜೊತೆ, ಆತ್ಮೀಯರ ಜೊತೆ, ತಿಳಿದವರ ಜೊತೆ ಮಾಡುತ್ತಿರುವ ವ್ಯವಹಾರ, ಉದ್ಯೋಗ, ಕೆಲಸ, ಕಾರ್ಯ ಅದ್ಭುತವಾಗಿ ನಡೆಯತಕ್ಕಂಥ ದಿನ. ವೃಷಭ ರಾಶಿ, ಗುರು ನಿಮ್ಮ ಮನೇಲೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ. ಮನೆ, ಜವಾಬ್ದಾರಿ, ಕುಟುಂಬ, ಹೆಸರು, ಕೀರ್ತಿ, ಪ್ರತಿಷ್ಠೆ, ದೊಡ್ಡ ಸ್ಥಾಯಿ, ದೊಡ್ಡ ಕೆಲಸ, ದೊಡ್ಡ ಕಾರ್ಯ ಅಂಥದ್ರಲ್ಲಿರೋರ್ಗೆ ಸ್ವಲ್ಪ ಖರ್ಚುಗಳು. ದೊಡ್ಡವ್ರು ದೊಡ್ಡ ಊಟ ತಿಂತಾರೆ ಬಿಡಿ, ಅಷ್ಟೇ. ನಾವು ಚಿಕ್ಕವರಾಗಿದ್ದು ಬದುಕು ಕಟ್ಟೋಣ. ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರು ಒಂದು ಶುಭ ವಾರ್ತೆ. ಮಿಥುನ ರಾಶಿ, ಗುರು 12ನೇ ಮನೆ. ಏನೋ ಎಲ್ಲ ಬಿಟ್ಟೆಲ್ಲೋ ದೂರ ಹೋಗ್ಬೇಕು ಅನ್ಸುತ್ತೆ. ಯಾವುದೋ ಕ್ಷೇತ್ರ, ಯಾವುದೋ ದೇವರು, ಯಾವುದೋ ಪೂಜೆ, ಎಲ್ಲೋ ಹೋಗಿರ್ಬೇಕು ಅನ್ನಿಸ್ತಕ್ಕಂಥ ಒಂದು ಭಾವ ನಡೀತಿದೆ. ನಿಮ್ಮ ಮನೆಯಲ್ಲೋ, ಕುಟುಂಬದಲ್ಲೋ, ಕೆಲಸದಲ್ಲೋ, ವೃತ್ತಿಯಲ್ಲೋ. ಶ್ರೀರಾಮ ಜಯಂ, ಶ್ರೀರಾಮ ಜಯಂ, ಶ್ರೀರಾಮ ಜಯಂ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಸ್ವಲ್ಪ ಮನಸ್ಸಿಗೆ ಸಮಾಧಾನ. ಕರ್ಕಾಟಕ ರಾಶಿ, ತೀರಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ನೋವು ತಿಂತೀರಿ. ಇವತ್ತು ಜಗತ್ತಲ್ಲಿ ನೋವು ತಿಂದಿರೋರೆಲ್ಲ ಒಳ್ಳೆಯವರೇ.
ಅರೆ ಮೋಸ ಮಾಡಿದವರು ಇನ್ನೊಂದು ಹೆಚ್ಚು ಕಡಿಮೆ 2-3 ಲಕ್ಷ ಲಂಚ ಕೊಟ್ಟಿದ್ದಾರಂತೆ. ಮೆಡಿಕಲ್ ರಿಪೋರ್ಟು ಚೇಂಜ್ ಮಾಡಲಿಕ್ಕೆ, ಮಗ ಕುಡಿದಿರೋದು ಗೊತ್ತಾಗಬಾರ್ದು ಅಂತ ಆಕ್ಸಿಡೆಂಟ್ ಮಾಡಿರೋ ಮಗನ ಬಗ್ಗೆ. ಆ ವೈದ್ಯರುಗಳು ನೋಡಿ ಮಾಡಿರೋದೇ ಅನಾಚಾರ. ಅವನು ಈ ಥರದ್ದು ತೀರಾ ಎತ್ತರ ದೊಡ್ಡವ್ರದ್ದು ಬಿಟ್ಟುಬಿಡಿ, ನಾವು ಸಣ್ಣವರಾಗಿರೋಣ. ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಾಗರೂಕತೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಗೌರವಂ, ಸನ್ಮಾನಂ, ಅಧಿಕಾರಂ. ಗುರು ಚೆನ್ನಾಗಿದೆ. ಗುರುಗೆ ಸಂಬಂಧಪಟ್ಟಂತ ಕೆಲಸ, ಸಮಾಜಮುಖಿ ಕೆಲಸ, ದಾರಿ ತೋರಿಸುವ ಕೆಲಸ, ವೈದಿಕ ಕೆಲಸ, ಪೌರೋಹಿತ್ಯ ಕೆಲಸ, ಜಡ್ಜು, ಲಾಯರು, ಟೀಚರು, ಡಾಕ್ಟರು, ಅಡ್ವೈಸರ್, ಅಡ್ವೊಕೇಟ್, ಅದ್ಭುತ ಪ್ರಗತಿ. ಗೌರವಂ. ಕನ್ಯಾ ರಾಶಿ, ನಿಮಗೂ ಅಷ್ಟು ಭಾಗ್ಯದಲ್ಲಿರುವ ಗುರು. ಮನೆ ಕುಟುಂಬ ಜವಾಬ್ದಾರಿಗಳು ಹೆಚ್ಚಿದ್ರು ಗೌರವ. ನೋಡಿ ಮಕ್ಕಳೇ, ನಮಗ್ ಸಾಕು ಮಕ್ಕಳೇ. ಒಂದು ಬೊಗಸೆ ಬದುಕು, ಒಂದು ಬೊಗಸೆ ಜೀವನ. ನಾವಿರ್ಲಿಕ್ಕೆ ಬಂದಿಲ್ಲ, ಈ ಇಲ್ದಿರೋದು ಕಟ್ಕೊಳ್ಳೋದು ಬೇಕಿಲ್ಲ. ತಾಯಿ ಜೀವ, ತುಂಬಾ ಪ್ರೀತಿಸೋ ಯಜಮಾನ, ಎಲ್ಲ ಮಾಡಿಟ್ಟಿದ್ದಾನೆ. ದಿಢೀರಂತ ಬಾತ್ರೂಮ್ಗೆ ಹೋದವನಿಲ್ಲ. ತಂದೆ ಜೀವ ಎಲ್ಲ. ಅದು 1 ವರ್ಷ ಮೊದಲಿಂದಲೇ ಹೇಳ್ತಿದ್ದಾನೆ, ಅಪ್ಪು ನೀನೊಂದು ಕೆಲ್ಸಕ್ಕೆ ಸೇರ್ಕೊಳ್ಳೋ, ಇಷ್ಟು ದಿನ ಮನೆ ಕುಟುಂಬ ಮಕ್ಕಳು ನಿಂತು ಬಿಟ್ಟೆ ನನ್ನ ಮಾತು ಕೇಳೋ. ಈ ಮಗುಗೆ ಅರ್ಥ ಆಗ್ಲಿಲ್ಲ. ಕಾಲನ ಕರೆ ಪ್ರಚೋದನೆ. ಗೊತ್ತಾಗ್ಲಿಲ್ಲ. ನಮ್ಮ ಜೊತೆ ಪ್ರಕೃತಿ ತುಂಬಾ ಒಳ್ಳೇದಾಗಿದ್ರೆ ಮಾತಾಡುತ್ತೆ ಮಕ್ಕಳೇ. ಈಗ ಆತ ಇಲ್ಲ. ಬಿಕ್ಕಿ ನಾನು ಹೇಳಿದೆ, ನಿನ್ನ ಯಜಮಾನ್ರಿಗೆ ನೀನು ಹೊರಗಡೆ ಹೋಗೋದು ತುಂಬಾ ಇಷ್ಟ. ಭಾರತೀಯಮ್ಮ, ಭಾರವಮ್ಮ, ಲಕ್ಷ್ಮಮ್ಮ, ಲಕ್ಷ್ಮಣ ರೇಖೆ ದಾಟ್ಲೇಬೇಕು, ನೀವು ಹೊರಗಡೆ ಬರ್ಲೇಬೇಕೀಗ. ನನ್ನ ಮಾತು ಕೇಳು ತಾಯಿ ಪಾರ್ವತಿ, ಈ ಅಂಶದಲ್ಲಿ ಇದ್ದೀಯ ತಾಯಿ, ನೀನು ಅಳಬೇಡ ಮಗಳೇ ಅಂತ. ಅದೆಷ್ಟು ಹತ್ತು ಬಿಡ್ತೋ ನನ್ನ ತಾಯಿ. ಸಾವು ನಮ್ಮ ಕೈಯಲ್ಲಿದೆಯಾ ಮಕ್ಕಳೇ? ಸೋಲ ಅಲ್ಲ, ಗೆಲುವು ಕೂಡ ನಮ್ಮ ಕಂಟ್ರೋಲಲ್ಲಿಲ್ಲ. ಯಾವುದು ನಮ್ಮ ಕಂಟ್ರೋಲಲ್ಲಿಲ್ಲ. ಒಪ್ಕೋಬೇಕು ನಾವು. ಆಯ್ತು, ನಿಮಗೆ ಗೊತ್ತಿದೆಯಾ, ನಿಮ್ಮ ಯಜಮಾನ್ರಿಲ್ಲ ಅಂದ್ರೆ ನೀವೇ ಅದು, ನಿಮ್ಮ ಹೆಂಡತಿ ಇಲ್ಲ ಅಂದ್ರೆ ಅದು ನೀವೇ. ಯಾರು ಹೇಳಿದ್ರು ನೀವಿಬ್ಬರು ಬೇರೆ ಬೇರೆ ಅಂತ? ಹೌದು, ನೀವಿಬ್ಬರೂ ಒಂದೇ. ಅವರ ಆಸೆಗಳನ್ನು ನೆರವೇರಿಸುವಂತ ಕರ್ತವ್ಯ ಮಾಡಿ ಅಷ್ಟೇ. ಇವತ್ತು ಆ ಥರ ಮನೆ ಕುಟುಂಬ ಗೌರವ ಈ ಒಂದು ವಿಚಾರದಲ್ಲಿ ಅದ್ಭುತ ಸಂಕಲ್ಪಗಳಾಗುತ್ತೆ. ಭಾರ ತಗೊಳ್ಳಿ, ನಿಭಾಯಿಸ್ತೀವಿ. ತುಲಾ ರಾಶಿ, ಗುರು ಅಷ್ಟಮ, ಅಪವಾದಂ, ಅವಮಾನಂ, ಸನ್ಮಾನಂ, ಜೈಲು ಬಾಧ. ಗುರು ವಿಪರೀತ ಅಸ್ತಂಗತದಲ್ಲಿದ್ದಾನೆ. ಏಯಪ್ಪ, ಬೇಕಿತ್ತ ಅನ್ನಿಸ್ಬಿಟ್ಟಿರುತ್ತೆ. ತುಲಾ ರಾಶಿ, ಮುಖ್ಯವಾದ ತುಲಾ ಲಗ್ನದವರಿಗೆ ನೋಡ್ಕೊಂಡು ದೊಡ್ಡ ಕೆಲಸ, ದೊಡ್ಡ ವ್ಯವಹಾರ, ಗೊತ್ತಿಲ್ಲದ ಹವಾಲ, ಇನ್ನೊಂದು ಬೇರೆ ಏನೋ ಹುಡುಕಿ ಬರುತ್ತೆ. ಮೊನ್ನೆ ಒಂದು ಹುಡುಗ, ಗುರುದೋಷ ಇದೆ ನಿಮ್ಮ ಮಗನಿಗೆ, ಹುಷಾರು, ಏನ್ ಮಾಡಿದ್ರು ರೈಟಿಂಗ್ ಇಲ್ಲದೆ ಮಾಡಬೇಡ, ತಗೋಬೇಡ, ಕೊಡಬೇಡ, ಮಾಡಬೇಡ. ಏನ್ ಮಾಡಿದಾರೆ ಗೊತ್ತಾ? ತುಂಬಾ ದೊಡ್ಡ ವ್ಯಕ್ತಿಗಳು ಇವ್ರ ಮನೆಗೆ ಬಂದು ಹೋಗ್ತಿದ್ರಂತೆ. ಈ ಬ್ಯಾಗ್ ಇಟ್ಕೊಳ್ಳಿ, ಈ ಬ್ಯಾಗ್ ಇಟ್ಕೊಳ್ಳಿ. ಇವ್ರಿಗೆ ಭಯ, ಬ್ಯಾಗಲ್ಲಿ ಏನಿದೆ ಅಂತನೂ ಗೊತ್ತಿಲ್ಲ. ದೊಡ್ಡ ವ್ಯಕ್ತಿಗಳು, ದೊಡ್ಡ ವ್ಯವಹಾರಸ್ಥರು ತಗೊಂಡೋಗಿ ಕೊಟ್ಬಿಡೋದಂತೆ. ಒಂದ್ಸಲ ಹಿಂಗೆ ತಂದಿಟ್ಟಿದ್ರೆ ಇವ್ರಿಗೆ ಏನು ಅನ್ಸ್ಬಿಟ್ಟಿದಪ್ಪ, ನೀನ್ ನಮ್ಮ ಮನೇಲಿ ಇಡಬೇಡಪ್ಪ, ತಗೊಂಡೋಗಿ ಕೊಟ್ಬಿಟ್ಟಿದ್ದಾರೆ. ನಮ್ಮ ಬ್ಯಾಗಲ್ಲಿ ಇದ್ದಿದ್ದು ಎತ್ಬಿಟ್ಟಿದ್ದಾರೆ. 3 ದಿನ ಆದ್ಮೇಲೆ ಬಂದು ಹೇಳ್ತಿದಾರಂತೆ. ಅಯ್ಯೋ ರಾಮ, ಅದೆಷ್ಟು ಕೊರಗಿದಾರೋ ಆ ಕುಟುಂಬ, ಅದೆಷ್ಟು ಕಣ್ಣೀರು ಹಾಕಿದಾರೋ. ಮಾಡದ್ದು ನೋಡಿ, ತಿಂದಿಲ್ಲ, ನೋಡಿಲ್ಲ, ಅದ್ರಲ್ಲಿ ಏನಿತ್ತು ಅಂತ ಕೂಡ ಗೊತ್ತಿಲ್ಲ ಗುರುಗಳೇ. ಈ ರೀತಿ ನಡೆಯುತ್ತೆ. ತುಂಬಾ ಎಚ್ಚರಿಕೆ. ಗಣಪತಿ ಪೂಜೆ, ಗಣಪತಿ ದರ್ಶನ, ನಮ್ಮ ದೊಡ್ಡ ಗಣಪ, ಇಡುಗುಂಜಿ ಗಣಪ, ಸೌತಡ್ಕ ಗಣಪ, ಕುರುಡುಮಲೈ ಗಣಪ ನೋಡಿ. ನಿಮ್ಗೆ ಹತ್ತಿರದ ಗಣಪತಿ ಕ್ಷೇತ್ರದಲ್ಲಿ ಒಂದು ಸೇವೆ, ಪೂಜೆ, ಸಂಕಲ್ಪ, ದರ್ಶನ, ಮುಖ್ಯ ಕೆಲಸಗಳು ಬೇಡ. ವೃಶ್ಚಿಕ ರಾಶಿ, ಗೌರವಂ ಚೆನ್ನಾಗಿದೆ. ಮನೆ ಮಾ ಕುಟುಂಬ, ಚಂದ್ರ ಸುಖಕಾರಕ, ಗುರುಸಾರ, ಗುರು ನೇರ ದೃಷ್ಟಿ ಚೆನ್ನಾಗಿದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ಜವಾಬ್ದಾರಿಗಳಲ್ಲಿರೋರಿಗೆ ಇನ್ನಷ್ಟು ಅಭಿವೃದ್ಧಿ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಗುರು ಷಷ್ಠಭಾವ, ಅಡ್ಡದಾರಿ ವ್ಯವಹಾರ, ಅಡ್ಡದಾರಿ ಆಲೋಚನೆ, ಅಡ್ಡದಾರಿಯ ಚಿಂತನೆ ಇವುಗಳಿಗೆ ಹೋಗದೇ ಇದ್ರೆ ಆದಷ್ಟು ಉತ್ತಮ. ಕರೆಯುತ್ತೆ ಮಕ್ಕಳೇ. ಒಂದೊಂದು ಸಮಯ ನೋಡಿ, ಪಾನಿಪುರಿ ತಿನ್ನಿ ನಾನು ಹೇಳ್ತಾನೆ. ಪಾನಿಪುರಿ ನನ್ನವನು ಅಂತ ಕೂತ್ಕೊಳ್ಬೇಡಿ. ಅಲ್ಲಿ ಡೈಲಿ ಪಾನಿಪುರಿ ತಿಂದ್ರೆ ಒಂದು 40 ದಿನದಲ್ಲೇ ಹೊಟ್ಟೆ ಕೂಸ್ಕೊತೀವಿ. ಇಷ್ಟ ಬಾಯಿಗೆ ರುಚಿ ಅಂತ ಪಾನಿಪುರಿ 3 ಹೊತ್ತು ತಿನ್ನೋದು, ದಿನ ತಿನ್ನೋದು,
ಹಸಿಮೆಣಸಿನ್ಕಾಯಿ ಹಾಕಿರ್ತಾನೆ, ಬಟಾಟೆ ಹಾಕಿರ್ತಾನೆ, ಗ್ಯಾಸ್ಟಿಕ್ ಸಿಕ್ಕಾಬಟ್ಟೆ. ಒಂದು ಪಾನಿಪುರಿನಲ್ಲೇ ಹೀಗಿರ್ಬೇಕಾದ್ರೆ ಇನ್ನು ಜೀವನದ ನಡೆಯಲ್ಲಿ ನೋಡಿ. ಪ್ಲೀಸ್ ಜಾಗ್ರತೆ, ಧನಸ್ಸು ಜಾಗರೂಕತೆಯಿಂದ ಹೆಜ್ಜೆ ಇಡಿ. ಮಕರ ರಾಶಿ ಚೆನ್ನಾಗಿದೆ. ಗೌರವಕ್ಕೆ ಸಂಬಂಧಪಟ್ಟಂತ ಕೆಲಸ, ಕಾರ್ಯ, ಕಲಾ ಮಾಧ್ಯಮ, ಡಾನ್ಸ್ ಟೀಚರ್, ಮ್ಯೂಸಿಕ್ ಟೀಚರ್, ಎಜುಕೇಶನ್ ಟೀಚರ್, ಟ್ಯೂಷನ್ ಟೀಚರ್, ಕಲಿಸುವಂಥದ್ದು ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ, ಗುರುಗಳಿಗೂ ಚೆನ್ನಾಗಿದೆ. ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಇನ್ಸ್ಟಿಟ್ಯೂಟ್ಸ್, ಅದ್ಭುತ ಪ್ರಗತಿ. ಕುಂಭರಾಶಿ ಚಂದ್ರ ನಿಮ್ಮನೇಲೆ, ಗುರು ಕೇಂದ್ರದಲ್ಲಿ ಚೆನ್ನಾಗಿದೆ. ಗುರು ಚಂದ್ರ ಯೋಗ ಅಂತ ಹೇಳ್ತೇವೆ ಇದನ್ನೇ. ಗುರು ಶುಕ್ರ ಯೋಗ ಬೇರೆ. ಶಿವ ಲಕ್ಷ್ಮಿ ಜ್ಞಾನಕಾರಕ. ಅಬ್ಬಾ ಅದ್ಭುತವಾಗಿದೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಓಡಾಟ, ಸುತ್ತಾಟ, ಕೆಲಸ, ಕಾರ್ಯ ಎಲ್ಲ ಮಾಡ್ಕೊಳ್ತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಶಿಲ್ಪಕಲೆ, ಚಿತ್ರಕಲೆ, ವೈದಿಕ, ಜ್ಯೋತಿಷ್ಯ, ಆಭರಣ, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಮೀನರಾಶಿ ಮನಸ್ಸಿಗೆ ಏನೋ ಗಲಿಬಿಲಿ, ಮನೆಯ ವಿಚಾರ, ಕುಟುಂಬ ವಿಚಾರ, ವ್ಯವಹಾರ ವಿಚಾರ, ವ್ಯಾಪಾರ ವಿಚಾರ, ಯಾಕೋ ಧೈರ್ಯ ಹುಡುಗಿದ ಹಾಗೆ. ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ಶ್ರೀನಿವಾಸ ಪದ್ಮಾವತಿ, ಈ ರೀತಿಯ ದೇವಸ್ಥಾನ ಇಲ್ಲ ಶಿವಾಲಯಕ್ಕೆ ಹೋಗಿ ಒಂದು ಸಣ್ಣ ಅರ್ಚನೆ, ಒಂದು ಎಳೆನೀರು ಕೊಟ್ಟು ಸೇವೆ, ಯಾರಾದ್ರೂ ಒಂದು 5 ಜನಕ್ಕೆ ಎಳೆನೀರು ಕೊಡಿ. ಏನ್ರಿ ಅಪ್ಪ ಬಿಸಿಲು, ಡೆಲ್ಲಿನಲ್ಲಿ 52 ಡಿಗ್ರಿ ಆಗ್ಬಿಟ್ಟಿದೆ ಅಂತ. ಉತ್ತರ ಭಾರತದಲ್ಲಂತೂ ಎಲ್ಲೂ 48 ಡಿಗ್ರಿ ಕೆಳಗಡೆ ಇಲ್ಲವೇ ಇಲ್ಲ. 49 ಬಿಹಾರು, UP, ಮಧ್ಯಪ್ರದೇಶ, ಡೆಲ್ಲಿ, ರಾಮ ಕ್ರೋಧಿನಾಮ ತೋರಿಸ್ತಿದ್ದಾನೆ. ಕೋರ್ಟೇ ಫ್ಯಾನ್ ಓಡ್ತಿಲ್ಲ, AC ಇಲ್ಲ, ಗಾಳಿ ಇಲ್ಲ ಅಂತ ಹೇಳಿಬಿಟ್ಟು ಕೆಲವೊಂದು ಕೋರ್ಟ್ಗಳು ಕೇಸುಗಳನ್ನ ಮುಂದಕ್ಕೆ ಹಾಕಿದ್ದಾರೆ ಅಂದ್ರೆ ಯೋಚನೆ ಮಾಡಿ ನೋಡಿ. ನಾವು ಮನುಷ್ಯರು ಎಷ್ಟು ಗಲೀಜಾಗ್ಬಿಟ್ಟಿದ್ದಾರೆ ಪ್ರಕೃತಿ ಒಕ್ಕಲಿಕ್ಕೆ. ಈ ತರದ್ ಕೇಳಿದ್ವಾ, ನೋಡಿದ್ವಾ? ಕಾಲಾಷ್ಟಮಿ ಕಾಲಾಯ ತಸ್ಮೈ ನಮಃ. ಜಾಗರೂಕತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.